ವೇದಿಕೆಯ ಮೇಲೆ ಹಾಸನಾಗಿರ್ತಕ್ಕಂಥ ಸಂಭ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಸತೀಶ್ ಪಟ್ಲರ್ ಅವರೇ, ದಶಕ ಸಂಭ್ರಮದ ಅಧ್ಯಕ್ಷರಾದಂಥ ಬರೋಡ ಶಶಿಧರ್ ಶೆಟ್ಟರ್, ಈಗಾಗಲೇ ಸನ್ಮಾನಿತಗೊಂಡಂಥ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು ಐಕಳ ಹರೀಶ್ ಶೆಟ್ಟಿಯವರೇ, ಅವರ ಧರ್ಮಪತ್ನಿಯವರೇ, ಬಾಂಬೆ ಬಂಟ ಸಂಘದ ಅಧ್ಯಕ್ಷರು ಪ್ರವೀಣ್ ಬೋಶೆಟ್ಟರ್, ಹಾಗೆ ಪೂರ್ವದ ಬಂಟ ಸಂಘದ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯರು ಸಂತೋಷ್ ಶೆಟ್ಟಿಯವರೇ, ಬೆಳ್ತಂಗಡಿ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾಧಿಕಾರಿಗಳೇ, ವೇದಿಕೆಯ ಕೆಳಗೆ ಪಟ್ಲ ಫೌಂಡೇಶನ್ನ ಎಲ್ಲ ಅಭಿಮಾನಿಗಳೇ, ಕಲಾವಿದರೇ, ದೃಶ್ಯ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ನನ್ನ ಈ ಒಂದು ದಶಮ ಸಂಭ್ರಮದಲ್ಲಿ ನನಗೆ ಗೌರವ ಅಧ್ಯಕ್ಷನಾಗಿ ನನಗೆ ಸತೀಶ್ ಪಟ್ಲ ಅವರು ಮತ್ತೆ ಬರೋಡ ಶಶಿಧರ್ ಶೆಟ್ಟಿ ಅವರು ಕೇಳಿಕೊಂಡಾಗ ನಾನು ಅವರಿಗೆ ಹೇಳಿದೆ, ನಾನು ಎಲ್ಲಿಯೂ ಈ ಅಧ್ಯಕ್ಷ ಮತ್ತೆ ಗೌರವ ಅಧ್ಯಕ್ಷ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಆ ಜವಾಬ್ದಾರಿಯನ್ನು ತಗೊಳ್ಳುವುದಿಲ್ಲ. ಆದರೆ ನಿಮ್ಮ ಈ ಒಂದು ದಶಮ ಸಂಭ್ರಮೋತ್ಸವದಲ್ಲಿ ನಾನು ಗೌರವದ ಅಧ್ಯಕ್ಷನಾಗಿ ಸ್ವೀಕರಿಸ್ತೇನೆ ಅಂತೇಳಿ ಬಹಳ ಸಂತೋಷದಿಂದ ಹೇಳಿ, ಬಹುಶಃ ದಶಮ ಸಂಭ್ರಮದ ಈ ಒಂದು ಸಂಭ್ರಮದಲ್ಲಿ ಒಬ್ಬ ಗೌರವ ಅಧ್ಯಕ್ಷನಾಗಿ ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ಇವತ್ತು ತಿಳಿದುಕೊಳ್ತೇನೆ. ನನ್ನ ಮತ್ತು ಪಟ್ಲ ಸತೀಶ್ ಅವರ ಮೊದಲ ಭೇಟಿ 2014ನೇ ಇಸವಿ ಏಪ್ರಿಲ್ ತಿಂಗಳು ಗೋಲ್ಡ್ ಪಿನ್ ಸಿಟಿನಲ್ಲಿ ನನ್ನದೊಂದು ದೇವಿ ಮಹಾತ್ಮೆ ಯಕ್ಷಗಾನ ಮಾಡಿದೆ. ಆವಾಗ ಸುಮಾರು 11 ಗಂಟೆಗೆ ಪದಾರ ಮುಗಿದು ಯಕ್ಷಗಾನ ನೋಡ್ತಾ ಇದ್ದಾಗೆ 12 ಗಂಟೆಗೆ ನನ್ನ ಭಾವನವರಲ್ಲಿ ಮತ್ತು ನನ್ನ ತಂಗಿಯಲ್ಲಿ ಹೇಳಿದೆ, ನನಗೆ 12 ಗಂಟೆ ಮೇಲೆ ನಿದ್ದೆ ಬರ್ತದೆ, ನಾನು ಹೋಟ್ಲಿಗೆ ಹೋಗಿ ಮಲಗ್ತೇನೆ ಅಂತ ನಾನು ಹೇಳಿದಾಗ ನನ್ನ ಭಾವನವರು ಹೇಳಿದರು, ಇಲ್ಲ ಭಾವ, ನೀವು ಸ್ವಲ್ಪ ಇರಬೇಕು, ಈಗಾಗ ಸತೀಶ್ ಪಟ್ಲ ಅವರು ಬರ್ತಾರೆ ಅಂತ ಹೇಳಿದರು. ನಾನು ಆವಾಗ ಯಾರು ಸತೀಶ್ ಪಟ್ಲ ಅವರು ಅಂತ ಕೇಳಿದೆ. ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ, ಅವರು ಬರ್ತಾ ಇದ್ದಾರೆ, 2 ಗಂಟೆಗೆ ಬರ್ತಾ ಇದ್ದಾರೆ, ಅಲ್ಲಿವರೆಗೆ ನೀವು ಇರಬೇಕು ಅಂತ. ನಾನು ನನ್ನ ನಿದ್ದೆಯನ್ನು ಕಟ್ಟಿಕೊಂಡು ನಾನು 2 ಗಂಟೆವರೆಗೆ ಕಾದು ಕೂತ್ಕೊಂಡೆ. ಆವಾಗ ಒಂದು ವೇದಿಕೆಯಲ್ಲಿ ಒಂದು ಹೊಸ ಕಂಠ ಭಾಗವತಿಕೆ ಶುರುವಾಯಿತು. ನಾನು ಕೇಳಿದ್ದೆ, ಅದು ಅವರೇ ಸತೀಶ್ ಪಟ್ಲ ಅಂತ ಹೇಳಿ. ನನ್ನ ನಿದ್ದೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ನಾನು ಅವತ್ತು ಬೆಳಗಿನವರೆಗೆ ನಾನು ಯಕ್ಷಗಾನ ನೋಡಿದ್ದೆ. ಬೆಳಗಿನವರೆಗೆ ಯಕ್ಷಗಾನ ನೋಡಿ ವೀಳ್ಯ ಕೊಟ್ಟು ನಾನು ಆಮೇಲೆ ಹೊರಟು. ನನ್ನ ಬಾಲ್ಯದಲ್ಲೂ ನಾನು ತಾಯಿ ಜೊತೆ, ನಮ್ಮ ಕುಟುಂಬದವರ ಜೊತೆ ನಾನು ಯಾವತ್ತಾದ್ರೂ ಯಕ್ಷಗಾನಕ್ಕೆ ಹೋಗಿದ್ರೆ ಬಹುಶಃ ಬೆಳಗಿನವರೆಗೆ ನಾನು ಯಾವತ್ತೂ ನೋಡಿಲ್ಲ, ಯಕ್ಷಗಾನ ನೋಡಿಲ್ಲ. ಎಷ್ಟೊಂದು ಜನ ಕಲಾಭಿಮಾನಿಗಳು ಬಂದಿದ್ದೀರಿ, ಕಲಾವಿದರು ಬಂದಿದ್ದೀರಿ. ಸತೀಶ್ ಪಟ್ಲ ಅವರ ಒಂದು ಕಂಠದ ಭಾಗವತಿಕೆಯಲ್ಲಿ ಅವರು ದೇವರನ್ನು ಕಂಡರು. ಅವರ ಕಂಠದ ಭಾಗವತಿಕೆ ಅವರಿಗೆ ದೇವರು. ಆದರೆ ಎಲ್ಲ ಇವತ್ತು ಕಲಾವಿದರಿಗೆ ಅವರ ಹೃದಯದಲ್ಲಿ ಸತೀಶ್ ಪಟ್ಲದವರೇ ಅವರಿಗೆ ದೇವರು.
ಇವತ್ತು ಇಡೀ ಕಲಾವಿದರು ಅವರನ್ನು ದೇವರ ರೂಪದಲ್ಲಿ ಅವರು ಕಾಣ್ತಾ ಇದ್ದಾರೆ. ಬಂಧುಗಳೇ, ನಾವಿವತ್ತು ನನ್ನ ಬಾಲ್ಯದ ಬದುಕಿನಲ್ಲಿ ನಾನು ನೋಡಿದಾಗ ಎಷ್ಟೋ ಮನೋರಂಜನೆ ಕಾರ್ಯಕ್ರಮ ಹೋಗಿದ್ದೆ. ಕಲಾವಿದರು ವೇದಿಕೆಯಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಇಲ್ಲದ್ರೆ ಇಡೀ ರಾತ್ರಿಯನ್ನು ಮನೋರಂಜನೆ ಮಾಡಿ ಬೆಳಿಗ್ಗೆ ಪಾಪ ಅವರು ಮನೆಗೆ ಹೋಗ್ತಾರೆ. ಮನೆ ಹೋದ್ಮೇಲೆ ಅವರ ಕಷ್ಟ ಯಾರಿಗೂ ಗೊತ್ತಿರುವುದಿಲ್ಲ. ಆ ಒಂದು ಕಷ್ಟದ ಬದುಕಿನ ಮಧ್ಯೆ ಇಡೀ ಸಹಸ್ರಾರು ಲಕ್ಷಾಂತರ ಜನರಿಗೆ ಮನೋರಂಜನೆ ಕೊಟ್ಟು ಯಾವುದೇ ಸ್ವಾಭಿಮಾನ ಯಾವುದೇ ಸ್ವಾರ್ಥವಿಲ್ಲದೆ ಮನೆಗೆ ಹೋಗಿ ಅವನ ಬದುಕು ಎಷ್ಟು ಕಷ್ಟದ್ದು ಅಂತ ಹೇಳಿದರೆ ಅದು ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಕಷ್ಟದಲ್ಲಿ ಇರುವವರು ಸ್ವಾರ್ಥ ಎಲ್ಲಿ ಹೇಳುವುದಿಲ್ಲ, ಸ್ವಾಭಿಮಾನ. ಅಂಥದ್ರಲ್ಲಿ ಇವತ್ತು ಸತೀಶ್ ಪಟ್ಲ ಅವರು ಇವತ್ತು ಪಾವಂಜೆ ಮೇಳ ಶುರು ಮಾಡಿದ್ರು. ಆ ಮೇಳ ಶುರು ಮಾಡುವಾಗ ಮೊದಲನೇದಾಗಿ ಅವರು ಹೇಳಿದ್ದು ನನಗೆ, ನನ್ನ ನೆನಪಾಯ್ತು ಗೊತ್ತಿಲ್ಲ, ನನಗೆ ಹೇಳಿದ್ದು ಒಂದು ತೊಟ್ಟಿಲು ಬೇಕು ಅಂತೇಳಿ. ನನ್ನ ಧರ್ಮಪತ್ನಿ ನಾನು ಮನೆಯಲ್ಲಿ ಒಟ್ಟಿಗಿದ್ದೆವು. ನಾನು ಹೇಳಿದೆ, ಅಮ್ಮ ಸತೀಶ್ ಪಟ್ಲ ಅವರ ಪಾವಂಜೆ ಮೇಳಕ್ಕೆ ದೇವಿಗೆ ಒಂದು ತೊಟ್ಟಿಲು ಬೇಕಂತೆ ಅಂತ ಹೇಳಿ. ಅವಳು ಮೊದಲು ಹೇಳಿದ್ದು, ನೀವು ಮೊದಲು ಬೆಳ್ಳಿ ತೊಟ್ಟಿಲು ಕೊಡಿ ಅಂತ. ಅವ್ರು ನನಗೆ ಯಾವ ತೊಟ್ಟಿಲು ಅಂತ ಹೇಳಲಿಲ್ಲ. ನನ್ನ ಧರ್ಮಪತ್ನಿ ಹೇಳಿದ್ದು ಬೆಳ್ಳಿಯ ತೊಟ್ಟಿಲು ಕೊಡಿ ಅಂತ. ಆ ತೊಟ್ಟಿಲು ಕೊಟ್ಟ ಮೇಲೆ ನನ್ನ ಬದುಕಿನಲ್ಲಿ ಬಹಳ ಅಭಿವೃದ್ಧಿಯನ್ನು ನಾನು ಕಂಡಿದ್ದೇನೆ.